ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಹೊಸ ಗಾಡಿ ಪೂಜೆಗೆ ಚುಂಚನಗಿರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಪೂಜೆಗೆ ಬೇಕಾಗಿರೋ ಅಂತ ಸಾಮಗ್ರಿ ಒಂದಷ್ಟು ಮನೆಯಿಂದ ತಗೊಂಡು ಹೋಗಿದ್ವಿ, ಒಂದಷ್ಟು ಏಳೂರಿಂದ ಪರ್ಚೇಸ್ ಮಾಡಿದ್ವಿ. ಪೂಜಾರಿ ಬಂದು ಪೂಜೆ ಶುರು ಮಾಡ್ಕೊಂಡ್ರು. ದೇವ್ರ ದರ್ಶನ, ಗಾಡಿ ಪೂಜೆ ಎಲ್ಲ ಬೇಗನೆ ಆಯ್ತು. ತಕ್ಷಣ ನಮ್ಮ ಊರ್ ಕಡೆ ಹೊರಟ್ವಿ. ನಮ್ಮೂರಿನ ಕೆರೆ, ಬೆಳ್ ನಿಂತಿರೋಂಥ ಮರಗಳು, ನೀಲಿ ಆಕಾಶ ನೋಡಕ್ಕೆ ಒಂಥರ ಚಂದ. ನಮ್ಮೂರಿನ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ಮಂಚಮ್ಮ ದೇವಿಗೆ ಪೂಜೆ ಸಲ್ಲಿಸಿದ್ವಿ. ವಾಟರ್ ಆ್ಯಪಲ್ದು ಸಣ್ಣ ಮರ ತೋರಿಸ್ತೀನಿ, ಸ್ವಲ್ಪ ಎತ್ತರಕ್ಕೆ ಇದೆ. ಒಳಗಡೆ ಬಂದು ನೋಡಿದ್ರೆ ನೋಡಿ ಎಷ್ಟೆಲ್ಲ ಹಣ್ಣುಗಳು ಜೋತಾಡ್ತಾ ಇದ್ದಾವೆ. ರಾಶಿ ರಾಶಿ ಹಣ್ಣುಗಳು, ನೋಡಿದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ಯೂಟ್ಯೂಬ್ ವಿಡಿಯೋಸಲ್ಲಿ ಈ ಥರ ಹಣ್ಣಿನ ಮರ ನೋಡಿದಾಗ ನಿಜವಾಗ್ಲೂ ಈ ಥರ ಹಣ್ಣುಗಳು ಬಿಟ್ಟಿರುತ್ತಾ ಅಂದ್ಕೊಳ್ತಿದ್ವಿ. ಆದರೆ ಇವತ್ತು ಸಾಕ್ಷಾತ್ವಾಗಿ ನೋಡಿದ್ನಲ್ಲ, ತುಂಬ ಖುಷಿ ಆಗ್ತಾ ಇದೆ. ಒಂದಷ್ಟು ಹಾರ್ವೆಸ್ಟ್ ಮಾಡ್ಕೊಳ್ತೀನಿ. ಸೂಪರಾಗಿ ಕಾಣಿಸ್ತಾ ಇದೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡಿದೆ, ಅಷ್ಟೊಂದು ಸ್ವೀಟ್ ಅಂತೂ ಇಲ್ಲ. ಒಂದು ಕಡೆ ಹಣ್ಣು ಹಾರ್ವೆಸ್ಟ್ ಮಾಡ್ಕೊಂಬಂದ್ವಿ. ಇನ್ನೊಂದು ಕಸಿನ್ ಮನೆ ಬಂದಾಗ ಅಲ್ಲಿ ನೋಡಿ ಕರಿಬೇ ಹೂವಿನ ಸಣ್ಣ ಮರ, ಅದರೊಳಗೆ ಎಷ್ಟೊಂದೆಲ್ಲ ಸೀಡ್ಸ್ ಇದ್ದವು. ನಾನು ಅವ್ರಿಗೆ ಹೇಳಿದೆ, ಇಷ್ಟೊಂದು ಸೀಡ್ಸ್ ಎಲ್ಲ ಬೇಕಿಲ್ಲ, ಅವಶ್ಯಕತೆ ಇದ್ದರೆ ಒಂದು ಸ್ವಲ್ಪ ಬಿಟ್ಟು ಮಿಕ್ಕಿದೆಲ್ಲ ತೆಗೆದಾಕಿ. ಮರ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ, ಥಿಕ್ಕಾಗಿ ಬೆಳೆಯುತ್ತೆ. ಇದು ಅವರ ಮನೆ ಹಿಂಬದಿಲಿರುವಂಥ ತೋಟ. ಬ್ಯಾಕ್ಯಾರ್ಡ್ ಅಲ್ವಾ, ಕುರಿ ಗೊಬ್ಬರ, ಹಸು ಗೊಬ್ಬರ ಎಲ್ಲ ಡಂಪ್ ಮಾಡಿದ್ದಾರೆ. ದಾಳಿಂಬೆ ಮರ ತೋರಿಸ್ತಾ ಇದ್ರು, ಎಷ್ಟೊಂದು ಹೂಗಳು ಬಿಟ್ಟಿದೆ ನೋಡಿ. ಒಂದು ಸೈಡಲ್ಲಿ ಕುರಿಗಳೆಲ್ಲ ಆರಾಮ್ ಮಾಡ್ತಾ ಇದ್ದು. ಹೊಂಗೆ ಮರದಲ್ಲಿ ಕಾಯಿ ಸಿಗುತ್ತಲ್ಲ, ಅದನ್ನ ಹೊಡೆದು ಸೀಡ್ಸ್ ಎಲ್ಲ ತೆಗಿತಾ ಇದ್ರು. ಇದ್ರದ್ದು ಏನೇನು ಉಪಯೋಗ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ಎಣ್ಣೆ ತೆಗಿಯೋದು ಇಷ್ಟು ಮಾತ್ರ ಗೊತ್ತು ನನಗೆ. ಇದು ನೋಡಿ ಮರಿ ಅನಿಸುತ್ತೆ. ಕುರಿಗಳೆಲ್ಲ ರೆಸ್ಟ್ ಮೋಡಲ್ಲಿದ್ದು. ಇನ್ನೊಂದು 5 ನಿಮಿಷ ಈ ಸೀನ್ರಿಗಳೆಲ್ಲ ನೋಡಿಕೊಂಡು ನಾವು ಕೆರೆ ಕಡೆ ಹೊರಟ್ವಿ. ಅಲ್ಲೊಂದಷ್ಟು ವಿಡಿಯೋ ಶೂಟ್ ಮಾಡೋಣ ಅಂತ. ಕ್ಯಾಕ್ಟಸ್ ಗಿಡ ಇದೆ ನೋಡಿ, ಅದ್ರೊಳಗೆ ಹಣ್ಣು ಕೂಡ ಬಿಟ್ಟಿದೆ. ಇಲ್ಲಿ ಯಾರು ಕೇಳೋರು ಇಲ್ಲ. ಈ ದಾರಿಲಿ ದೊಡ್ಡ ಕಾರ್ ತಗೊಂಡೋಗೋದು ತುಂಬ ಕಷ್ಟ ಆಯಿತು. ಸೈಡಲ್ಲಿ ಬೆಳೆದಿರೋ ಗಿಡಗಳು ತುಂಬ ಬುಷಿಯಾಗಿದ್ದು, ತುಂಬ ತೊಂದರೆ ಆಯಿತು. ಇನ್ಸ್ಟಾಗ್ರಾಮ್ನಲ್ಲಿ ಒಂದು ರೀಲ್ ನೋಡಿದೆ, ಅದ್ರಲ್ಲಿ ಸೇಮ್ ಇದೇ ಥರ ಆಗಿತ್ತು. ಸಖತ್ ಶಾಂತಿ ಇದೆ, ಒಂಚೂರು ಗಲಾಟೆ ಇಲ್ಲ. ನೀವು ಕೂಡ ಈ ಸೈಲೆನ್ಸ್ನ ಎಂಜಾಯ್ ಮಾಡಿ. ಒಂಚೂರು ವಿಡಿಯೋ ಶೂಟ್ ಮಾಡಿಕೊಂಡು ತೋಟದ ಕಡೆ ಹೊರಟ್ವಿ. ಅಲ್ಲೊಂದಷ್ಟು ಮಾವಿನ ಹಣ್ಣೆಲ್ಲ ಹಾರ್ವೆಸ್ಟ್ ಮಾಡಿದ್ವಿ, ಮನೆ ಕಡೆ ಹೊರಟ್ವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.